ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಕ್ಷು ಗೌಡ ಮಿನಿ ಬ್ಲಾಗ್. ಇವತ್ತು ನಾವು ಚಿಕ್ಕಪೇಟೆಗೆ ಹೋಗೋಣ ಅಂತ ನಾನು ನನ್ನ ಫ್ರೆಂಡು ಅಮ್ಮು ಚಿಕ್ಕಪೇಟೆಗೆ ಹೋಗಿದ್ವಿ. ಸಖತ್ತಾಗಿ ಎಂಜಾಯ್ ಮಾಡ್ದು ಅವಳು ನಾನು. ಆಮೇಲೆ ಸರ ನೋಡಿದೆ, ಸರ ಚೆನ್ನಾಗಿತ್ತು. ಅಂದರೆ ರೇಟ್ 1,500 ಹೇಳಿದ್ರು, ಬಂದು ತಗೊಳ್ಳಿಲ್ಲ. ಹಾಗೆ ಸುತ್ತಾಡ್ಕೊಂಡು ಹೋಗ್ತಿದ್ವಿ. ಮಳೆ ಬಂತು, ಚೆನ್ನಾಗಿ ನೆಂದು ಇಬ್ರು. ಹಾಗೆ ಸುತ್ತಾಡ್ಕೊಂಡು ನೋಡ್ಕೊಂಡು ಬಟ್ಟೆ ಕಲೆಕ್ಷನ್ ಮಾತ್ರ ಸಖತ್ತಾಗಿದೆ, ಸೂಪರ್ ಆಗೈತೆ. ಬಟ್ಟೆ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ. ಅಂದರೆ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಾರಲ್ಲ ಅಂಥವ್ರಿಗೆ ಹೋಲ್ಸೇಲಲ್ಲಿ ತಗೋಬೋದು. ನಾವೆಲ್ಲ ಸಿಂಗಲ್ ತಗೊಳ್ಕೋದ್ರೆ ಅವ್ರು ಕೊಡಲ್ಲ. ಹೋಲ್ಸೇಲಲ್ಲಿ ತಗೋಬೇಕು. ಅದು ಅಂಗಡಿ ಮಾರೋರಿಗೆ ಮಾತ್ರ, ನಮಗೆಲ್ಲ ಹೋಲ್ಸೇಲ್ ತಗೊಳಕ್ಕಾಗಲ್ಲ, ಹೋಲ್ಸೇಲ್ ಕೊಡಲ್ಲ ಅವರು. ಚೆನ್ನಾಗಿ ಸುತ್ತಾಡಿ ನೋಡಿ. ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಲೆಹಂಗಾ ಆಗಲಿ, ಮಕ್ಕಳು ಡಿಸೈನ್ಸ್, ಸಣ್ಣ ಮಕ್ಕಳು ಬಟ್ಟೆ, ಜೆಂಟ್ಸ್ ಬಟ್ಟೆ ಎಲ್ಲ ಸಖತ್ತಾಗಿದೆ. ಚಿಕ್ಕಪೇಟೆಯಲ್ಲಿ ಸೂಪರಾಗಿದೆ. ಬಟ್ಟೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಆದರೆ ತುಂಬ ಕಷ್ಟ, ಏಕೆಂದರೆ ಟ್ರಾಫಿಕ್ಕು, ಜನಗಳ ಜಾತ್ರೆ ಫ್ರೆಂಡ್ಸಲ್ಲಿ ಯಾವಾಗಲೂ ಟ್ರಾಫಿಕ್ ತುಂಬ ಇರುತ್ತೆ. ನಾವು ಸುತ್ತಾಡಿ ಸಾಕಾಗೋಯಿತು. ಇವತ್ತೊಂದು ಪೂರ ಸಾಕಾದಂಗೆ ಹೋಗೋಯ್ತು. ನೋಡಿ ಎಷ್ಟೊಂದು ಕಲೆಕ್ಷನ್ ಇದೆ. ಲೈಟಿಂಗ್ಸ್ ಆಗಲಿ, ಮಕ್ಕಳು ಚಪ್ಪಲಿ ಆಗಲಿ, ಮನೆಗಳಿಗೆ ಎಲ್ಲದಕ್ಕೂ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ. ಮಳೆ ನೋಡಿ, ಮಳೆ ಯಾವ ಥರ ಬಂದಿದೆ, ನೀರು ನಿಂತಿದೆ, ರೋಡಲ್ಲೆಲ್ಲ ಫುಲ್ ನೀರು ನಿಂತಿದೆ ಫ್ರೆಂಡ್ಸ್. ಸಖತ್ತಾಗಿದೆ. ಮಳೆ ಬಂದು ನಾವಂತೂ ಇಬ್ಬರು ಫುಲ್ ಖುಷಿ. ಚೆನ್ನಾಗಿತ್ತು ಏನೋ ಒಂಥರ ಫ್ರೆಂಡ್ಸ್. ಇವತ್ತಿನ ದಿನ ನಮ್ಮದು ಚೆನ್ನಾಗಿತ್ತು ಏನೋ ಒಂಥರ. ನೋಡಿ ಹೇಗಿದೆ. ಚಪ್ಪಲಿ ತೊಗೊಂಡು ಆಮೇಲೆ ಇಬ್ಬರು ಒಂದೊಂದು ಜೊತೆ ಚಪ್ಪಲಿ ಚೆನ್ನಾಗಿತ್ತು. ಹಾಗೆ ಸುತ್ತಾಡ್ಕೊಂಡು ಬಂದು ಲಾಸ್ಟಿಗೆ ಮೆಜೆಸ್ಟಿಕ್ಕಿಗೆ ಹೋಗಿ ಮೆಜೆಸ್ಟಿಕ್ ಸುತ್ತಾಡ್ಕೊಂಡು ಬಸ್ ಹತ್ತಿ ಮನೆಗೆ ಬಂದು ಊಟ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.